ಕಂಡಕ್ಟರ್ಗೆ ಸಮಸ್ಯೆ ಆಗಿರತಕ್ಕಂಥದ್ದನ್ನ ಗಮನಿಸ್ಕೊಂಡು ವಿಷಯ ಗೊತ್ತಾದ ಕೂಡಲೇ ನಾವು ಇಲ್ಲಿಗೆ ಬಂದಿದ್ದೀವಿ. ಅವರ ಕಾಳಜಿಯಿಂದ ಇದುವರೆಗಾಯ್ತು ಸರ್. BMTC MD ಯಾರೋ ರಾಮಚಂದ್ರ ಅಂತೆ, ತಮಿಳ್ನಾಡ್ನವನಂತೆ ಅವನು. ಎರಡನೇದು ಬಂದು ಅದ್ಯಾರೋ ವ್ಯವಸ್ಥಾಪಕ ಇನ್ನೊಬ್ರು ಏನೋ ಟ್ರಾಫಿಕ್ ಇದರಲ್ಲಿ ಪ್ರಭಾಕರ್ ರೆಡ್ಡಿ ಅಂತ ಹೇಳಿ ಸರ್, ಇಬ್ರು ಇದುವರೆಗೂ ಇಲ್ಲಿಗೆ ಬಂದಿಲ್ಲ. ಮೊನ್ನೆ ಇತ್ತೀಚೆಗೆ ಹೆಬ್ಬಾಳ ಒಂದು ಹೋಗುವಂತ ರೋಡಲ್ಲಿ ಬಸ್ಸದೊಂದು ಘಟನೆ ಆದಾಗ ಯಾರೋ ಒಬ್ಬ ಹಿಂದಿಯವನೊಬ್ಬ ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿದ 15 ರಿಂದ 20 ನಿಮಿಷದ ಒಳಗಾಗಿ BMTC ಪ್ರತಿಕ್ರಿಯೆ ಕೊಡುತ್ತೆ. ಅವನನ್ನ ಈ ಕೆಲಸದಿಂದ ತೆಗೆದಿದ್ದೀವಿ, ಅಮಾನತರ ಇಟ್ಟಿದ್ದೀವಿ, ಆತನ ಮೇಲೆ ಕ್ರಮ ತಗೋತಾ ಇದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವರಿಗೆ ಕನ್ನಡಿಗರು ಏನ್ ಬಿಟ್ಟಿ ಬಿದ್ದಿದಾರಾ? ನಮ್ಮ ಡ್ರೈವರ್ಗಳು ಕಂಡಕ್ಟರ್ಗಳು ಬಿಟ್ಟಿ ಬಿದ್ದಿದಾರಾ? ಘಟನೆ ಆಗಿರೋದು ನಿನ್ನೆ 6 ಗಂಟೆ ಸರ್. ಈಗ ಹೆಚ್ಚು ಕಮ್ಮಿ 20 ಗಂಟೆ ಟೈಮ್ ಕಳೀತಾ ಇದೆ ಘಟನೆ ಆಗಿ. ಇದುವರೆಗಾಯ್ತು MD ಆಗ್ಲಿ ಅಥವಾ BMTC ಮುಖ್ಯ ಸಂಸ್ಥೆ ತಾವ್ ಏನ್ ಮಾಡಿದೀವಿ ಈ ಒಂದು ಪೇಷಂಟ್ಗೆ, ತಮ್ಮ ಕಡೆಯಿಂದ ಏನೇನಾಗಿದೆ, ಮತ್ತೆ ಈತನ ಮೇಲೆ ಹಲ್ಲೆ ಮಾಡಿ ಚಾಕು ಸರ್. ಈಗ ಹೋಗಿ ನಾನು ನೋಡಿದೆ, ಅವರ ಜಾಗವನ್ನು ನೋಡಿದೆ, ಒಳಗಡೆ ಹೋಯ್ದ ವಿಕ್ರಮ್ ಅಂತ ಹೇಳಿ ಡಾಕ್ಟರ್ನ ನಾನು ಭೇಟಿ ಮಾಡಿ ಒಳಗಡೆ ಹೋಗಿ ಪೇಷಂಟ್ ಅನ್ನ ನೋಡಿದೆ. ಅವ್ರ ಕಂಡೀಷನ್ ನೋಡಿ ನನಗೆ ಒಂದು ನಿಜಕ್ಕೂ ಹೇಳ್ತೀನಿ, ಒಂಥರ ಅನ್ಸ್ಬಿಡ್ತು ನನಗೆ. ಈಗ ನೋಡಿ ಅವರ ಒಂದು ಸಂಬಳವನ್ನ ನಂಬ್ಕೊಂಡು ನೋಡಿ, ಈಗ ನೋಡಿದ್ರಲ್ಲ ನೀವು ಹೆಣ್ಮಗಳು, ಅವ್ರ ಕುಟುಂಬ ನೆಚ್ಕೊಂಡಿರ್ತದೆ. ಇವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಹೊಣೆ ಯಾರು? ನಾನ್ ಕೇಳೋದು BMTC ಅವ್ರಿಗೆ ಪ್ರತಿದಿನ ಎಲ್ಲಿಂದನೋ ಬರೋನು ಚಾಕು ಚೂರು ಇಟ್ಕೊಂಡು ಬಸ್ಸಲ್ಲಿ ಕೂತ್ಕೋತಾನೆ. ಅವನ ಆಕ್ರೋಶಕ್ಕೆ ಅವನಿಗೆ ಯಾರೋ ಕೆಲಸದಿಂದ ತೆಗೆದ್ರು ಅಂತ ಹೇಳಿ ಇಲ್ಲಿ ಬಂದದೆ ನಮ್ ಡ್ರೈವರ್ ಚುಚ್ಚುತ್ತಾನೆ. ಅವ್ನಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ಹೊಣೆ ಯಾರು? ಇದಕ್ಕೆ ನೀವು ಮಾಡ್ಕೊಂಡಿರ್ತಕ್ಕಂಥ ಕ್ರಮ ಏನು? ಯಾರೋ ಒಬ್ಬ ಹಿಂದಿಯವರು ಒಂದು ವಿಡಿಯೋ ಮಾಡಿ ಟ್ವಿಟ್ಟೋ ಇನ್ನೊಂದು ಎಲ್ಲೋ ಒಂದು ಇಂಗ್ಲಿಷ್ ಅಲ್ಲಿ ಬರೆದು ಹಾಕ್ಬಿಟ್ರೆ ರಪ್ ಅಂತ ಸ್ಪಂದಿಸೋ ಅಂತ ಆ BMTC ಅವರು ಇದುವರೆಗಾಯ್ತು ತಮ್ಮ ಅಧಿಕೃತ ಖಾತೆಯಲ್ಲಿ ಏನಾಗಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಒಬ್ಬ MD ಅನ್ಸ್ಕೊಂಡವನು. ನಾನು ನಿಜಕ್ಕೂ ಹೇಳ್ತೀನಿ, ಆತನ ಅಯೋಗ್ಯ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನಾಚಿಕೆ ಆಗ್ಬೇಕು ನಿಮ್ಗೆ ಎಲ್ರಿಗೂ. ಯಾರಿಗೋ ಎಲ್ಲಿಂದನೋ ಬಂದಂತವ್ರಿಗೆ ಮಾಡುವಂತ ಸಪೋರ್ಟ್ ನ ನಿಮ್ಮದೇ ಸಂಸ್ಥೆ ಒಬ್ಬ ಹಲವಾರು ವರ್ಷಗಳಿಂದ ನಿಮ್ಮ ಸಂಸ್ಥೆಗೋಸ್ಕರ ದುಡ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಪರವಾಗಿ ಇದುವರೆಗೂ ನೀವು ನಿಂತೇ ಇಲ್ಲ ಅಂತ ಅನ್ನೋದು ಇದೆಯಲ್ಲ, ಇದನ್ನ ನಾವು ಖಂಡಿಸ್ತೀವಿ. ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ, ಆ ಡ್ರೈವರ್ ಪರವಾಗಿ, ಆ ಕಂಡಕ್ಟರ್ ಪರವಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ನೀವೇನ್ ಮಾಡ್ತಾ ಇದೀರಿ ನೀವು ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನೀವು ಈ ಕೂಡ್ಲೇ ಒಂದು 15 ಸರ್ ಆ ಚೇಂಬರ್ಲಿ ಕೂರ್ಸ್ಕೊಂಡು ಏನಾದ್ರು ತಪ್ಪು ಮಾಡ್ಬಿಟ್ರೆ ಡ್ರೈವರ್ಗಳು ಕಂಡಕ್ಟರ್ಗಳು ಕೂರ್ಸ್ಕೊಂಡು ಅವ್ರಿಗೆ ಯಗ್ಗ ಮಗ್ಗ ಏನ್ ಬೇಕು ಅಂತ ಅವ್ರನ್ನ ಕೆಲಸದಿಂದ ತೆಗಿಯೋ ತನಕ ಮಾಡಲ್ಲ. ತೆಗೆದಾದ್ಮೇಲೆ 1 ತಿಂಗಳು ಟೈಮ್ ತಗೋತಾರೆ. ಏನೋ ನಾವು ಆಮೇಲೆ ವಿಚಾರಣೆ ಮಾಡಿ ಅವ್ರಿಗೆ ಮಾಡ್ತೀರಿ ಅಂತ. ಕೊಲೆ ಮಾಡಿರೋದು ಅಧಿಕೃತ ವಿಡಿಯೋ ಸಿಕ್ಕಿದ್ರು ಸಹ ಇನ್ನೂ ಅಧಿಕೃತ ಬಂದು ಮಾಧ್ಯಮದ ಮುಂದೆ ಏನಾಗಿದೆ ಅಂತ ಹೇಳಿಕೆ ಕೊಟ್ಟಿಲ್ಲ. ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ಏನೀಗ BMTCಯಲ್ಲಿ ತಾವು ಸಾರಿಗೆ ಮಂತ್ರಿಗಳಾಗಿದ್ದೀರಾ ಸರ್? ಇದಾ ಸಾರ್ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ರೀತಿ? ಇದಾ ಸಾರ್ ನಿಮ್ಮ MDಗಳು ಮಾಡ್ತಾ ಇರೋ ಕೆಲಸ? ಇದೇ ಸಾರ್ ನಿಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮಾಡ್ತಾ ಇರ್ತಕ್ಕಂಥ ಕೆಲಸ? ಅವ್ರು ಯಾರೋ ಟ್ರಾಫಿಕ್ ಕಂಟ್ರೋಲ್ ಯಾರು ಇದಾರಂತಲ್ಲ ಎಲ್ರು, ಅವ್ರು ಮಾಡ್ತಾ ಇರೋ ಕೆಲಸ ಇದನ್ನ ನೀವು ಮಾನಿಟರ್ ಮಾಡ್ತಾ ಇರೋದು? ಇದು ಅನ್ಯಾಯ. ಈ ಕೂಡ್ಲೇ ಅವ್ರು ಇಲ್ಲಿ ಬರಬೇಕು ಸರ್, ಏನಾಗಿದೆ ಅದನ್ನ ಸ್ಪಂದಿಸಬೇಕು. ಕಡೆಯವರೆಗೂ ಆ ಒಬ್ಬ ಡ್ರೈವರ್ಗೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ನಾವೆಲ್ಲರೂ ಆತನಿಗೆ ನ್ಯಾಯ ಕೊಡ್ಸೋ ತನಕ ಜೊತೆಲಿ ನಿಂತ್ಕೋತೀವಿ ಸರ್. MDಯ ವಿರುದ್ಧವಾಗಿ ತಾವೇನಾದ್ರೂ ಸಾರಿಗೆ ಮಂತ್ರಿಗಳಿಗೆ ಪತ್ರವನ್ನು ಕೊಡುವಂತದ್ದು, ಮನವಿ ಮಾಡುವಂತದ್ದು ಮಾಡ್ತೀರಾ? ಈ ಕೂಡ್ಲೆ ಸರ್ ಹೋಗಿ ಒಂದು ಪತ್ರವನ್ನು ತೆಗೆದಿದ್ದು ಈ ಮುಂಚೆ ಅಲ್ಲ ಸರ್. ಈಗ ಅವ್ನ ಯಾವ್ದೋ ತಮಿಳ್ನಾಡೋನಂತ MD, ನನಗೆ ಗೊತ್ತಿಲ್ಲ ಅವ್ನ ಯಾಕೆ ಇಲ್ಲಿ ಬಂದು ಕೂರಿಸಿದ್ರೆ ಗೊತ್ತಿಲ್ಲ. ಅದೇ ತಮಿಳ್ನಾಡಲ್ಲಿ ಈ ತರ ಆಗಿದ್ದಿದ್ರೆ ಈ ತರ ಮನೇಲಿ ಮಲ್ಕೋತಿದ್ನ, ಬಿಡ್ಬಿಡು ಡ್ರೈವರ್ನ, ಎದ್ದು ಬಿದ್ದು ಓಡ್ ಬರ್ತಾ ಇದ್ದ ಅವನು. ಆದ್ರೂ ಸಹ 10-20 ಅವರ್ ಕಳೆದ್ರು ಸಹ ಇನ್ನೂ ಇಲ್ಲಿಗೆ ಬಂದು ಆ ಡ್ರೈವರ್ಗೆ ಏನಾಗಿದೆ, ನನ್ನ ಸಂಸ್ಥೆಗೆ ದುಡ್ದಂತ ಡ್ರೈವರ್ಗೆ ಏನಾಗಿದೆ ಅಂತ ಹೇಳಿ ಇದುವರೆಗೂ ಕೇಳಿಲ್ಲ ಅಂತಂದ್ರೆ ಎಷ್ಟು ಮುಟ್ಟಾಳ್ತನ ಇವ್ರ ವಿರುದ್ಧ ನಾನು ಈಗ ಪತ್ರವನ್ನು ಬರಿತಾ ಇದೀವಿ. ಮಾನ್ಯ ಮಂತ್ರಿಗಳಿಗೆ ಹೋಗಿ ನಾವು ಪತ್ರವನ್ನು ಬರಿತೀವಿ, CM ಅವ್ರಿಗೂ ನಾವು ಮನವಿ ಮಾಡ್ತಾ ಇದೀವಿ. ಮೊದಲು ಇಂಥವ್ರನ್ನ ಕಿತ್ ಆಚೆಗೆ ಹೆಸರಿ. ಯಾರು ಸ್ಪಂದಿಸ್ತಾರ ತ್ವರಿತವಾಗಿ ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ, ಅವ್ರ ಬೆಳಿಗ್ಗಿನ ಸಂಜೆ ತನಕ ದುಡಿದು ಅವ್ರಿಗೆ ಆಗಿರ್ತಕ್ಕಂಥ ಕಷ್ಟ, ಫ್ರಸ್ಟ್ರೇಷನ್ ಇವೆಲ್ಲ ನೋಡ್ತಾ ಇರ್ತೀರಾ. ಇವತ್ತು ಒಳಗಡೆ ಅವ್ರು ಮಲಗಿರೋ ಸ್ಥಿತಿ ನೋಡಿದ್ರೆ ನಮಗೆ ನೋವಾಗುತ್ತೆ. ಫೋಟೋ ತಗೊಳ್ಳೋಣ ಅನ್ಕೊಂಡೆ ಸರ್, ನಾವು ತಗೊಳಕ್ ಬಿಡ್ಲಿಲ್ಲ ಅವ್ರು ತಗೊಳಕ್ ಬಿಡ್ಲಿಲ್ಲ ಅಲ್ಲಿ ಒಳಗಡೆ. ಯಾಕಂದ್ರೆ ICU ಇರೋದ್ರಿಂದ ಅವ್ರ ಸ್ಥಿತಿಯನ್ನ ನಾವು ತೋರಿಸ್ಬೇಕಿತ್ತು ಕರ್ನಾಟಕಕ್ಕೆ. ಬಟ್ ಈಗ ಸ್ವಲ್ಪ ಕಂಡೀಷನ್ ಓಕೆ. ಇನ್ನು ಒಂದು ಸತಿ ಹಾಕಿ ಅವ್ನು ಎಳೆದಿದ್ರು ಸಹ ಕತೆ ಮುಗಿತಿತ್ತು. ಎಲ್ಲಿಂದಲೋ ಬಂದು ಎಲ್ಲೋ ನಾವು ಬಿಮಾರು ರಾಜ್ಯಗಳಲ್ಲಿ ನೋಡ್ತೀವಿ, ಚಾಕು ಹಾಕೋದು, ಇದ್ದಕ್ಕಿದ್ದಂಗೆ ಚುಚ್ಚೋದು, ಇದ್ದಕ್ಕಿದ್ದಂಗೆ ಕತ್ತಾಕಿ ಕೊಲೆ ಮಾಡೋದು, ಇವೆಲ್ಲ ಕರ್ನಾಟಕದ ಒಳಗಡೆ ಬಂದು ಇದು ತಲುಪ್ತಾ ಇದೆ ಅಂತಂದ್ರೆ ಮುಖ್ಯಮಂತ್ರಿಗಳೇ ದಯಮಾಡಿ ವಲಸೆ ನೀತಿಯನ್ನ ತನ್ನಿ. ಯಾರೇ ಒಳಗಡೆ ಬರಬೇಕು ಅಂತಂದ್ರೆ ಒಂದು ಕಠಿಣ ಕಾನೂನು ಕ್ರಮವನ್ನ ತಂದ್ರೆ ಮಾತ್ರ ವಲಸಿಗರು ಬಂದು ಇಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ನಿಲ್ಲುತ್ತೆ ಅಂತ ಅನ್ನೋದು ನಮ್ಮ ಉದ್ದೇಶ. ಜೊತೆಗೆ ಆ MD ಮತ್ತೆ ಯಾರಿದಾರಲ್ಲ ಅವ್ರ ವಿರುದ್ಧ ನಮ್ಮ ಪತ್ರವನ್ನ ಖಂಡಿತವಾಗ್ಲೂ ಮಂತ್ರಿಗಳಿಗೆ ಹಾಗೂ CM ಅವರಿಗೆ ಬರೆದೇ ಬರಿತೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.